ಸೂರ್ಯ ಬಾಡಿಗಾರ್ಡ್ಸ್ ಕಡೆ ನೋಡ್ತಾ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅವನ ಮೇಲೆ ಕಣ್ಣಿಟ್ಟಿರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಓಟೋದ. ಅಲ್ಲಿ ಮನೆಗೆ ತಲುಪಿದ್ರು ಶೌರ್ಯ ಅವರೆಲ್ಲ. ಅಕ್ಷರ, ತ್ರಿಷಾ ಮತ್ತು ಶೌರ್ಯನ ಗುಮ್ಮಟದ ಹತ್ರವೇ ತಡೆದು, ಹಲೋ ಹಲೋ, ಅಷ್ಟು ಈಸಿಯಾಗಿ ಹೇಗೆ ಒಳಗಡೆ ಬಂದುಬಿಡ್ತೀರಿ ಅಂತ ಕೇಳಿದ್ಲು ಸೊಂಟದ ಮೇಲೆ ಕೈ ಇಟ್ಕೊಂಡು ಅಕ್ಷರ. ಅದೇನಮ್ಮ ಒಳಗಡೆ ಬರಬಾರ್ದಾ ಅಂತ ಕೇಳ್ದ ಶೌರ್ಯ ಡೌಟಾಗಿ ತಂಗಿ ಕಡೆ ನೋಡ್ತಾ. ಬರಬೇಕಣ್ಣ, ಆದರೆ ಅದಕ್ಕೆ ಬೇರೆ ಕೆಲಸ ಇದೆ. ಮೊದಲು ಹೆಂಡತಿ ಗಂಡನ ಹೆಸರು, ಗಂಡ ಹೆಂಡತಿ ಹೆಸರು ಹೇಳಿಕೊಂಡು ಆಮೇಲೆ ಒಳಗಡೆ ಬರಬೇಕು ಅಂತ ಹೇಳಿದ್ಲು ಅಕ್ಷರ ನಗ್ತಾ. ಇವಾಗ ಯಾಕಮ್ಮ ಅವೆಲ್ಲ ಅಂತ ಕೇಳಿದ ಶೌರ್ಯ. ಅದೆಲ್ಲ ನಡೆಯಲ್ಲ ಅಣ್ಣ, ಪ್ಲೀಸ್ ಅಂತ ಅಂದ್ಲು. ಸರಿ ಅಂತ ಹೇಳಿ ಉಸಿರು ತೊಗೊಂಡ್ಬಿಟ್ಟು, ಶೌರ್ಯ ಎಂಬ ನಾನು ನನ್ನ ಹೆಂಡತಿ ತ್ರಿಷಾದೇವಿ ಜೊತೆ ಸೇರಿ ಬಂದಿದ್ದೀನಿ ಅಂತ ಹೇಳಿ ಶೌರ್ಯ ಅಕ್ಷರನ ನೋಡಿ ನಗ್ತಾ. ಹೇಯ್, ನಮ್ಮಣ್ಣ ಹೇಳ್ಬಿಟ್ನಪ್ಪ, ಇವಾಗ ನಿನ್ನ ಸರ್ತಿ ಅದಕ್ಕೆ ಅಂತಂದ್ಲು ಅಕ್ಷರ. ನಾನು ನನ್ನ ಗಂಡ ಶೌರ್ಯ ಅವ್ರ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ಲು ತ್ರಿಷಾ. ಸೂಪರ್ ಅಂದ್ಲು ಅಕ್ಷರ ನಗ್ತಾ. ಅಷ್ಟರಲ್ಲಿ ಶಾರದಾ ಅವ್ರು ಬರ್ತಾ, ರಾಣಿ ಮೊದಲು ನನ್ನ ಮಗನಿಗೆ ಸೊಸೆಗೆ ದೃಷ್ಟಿ ತೆಗಿ, ಆಮೇಲೆ ನನ್ನ ಮಗಳಿಗೆ ಮತ್ತು ಅಳಿಯನಿಗೆ ಕೂಡ ಅಂದರು. ಅಷ್ಟರಲ್ಲೇ ಬರ್ತಿದ್ದ ಸೂರ್ಯನನ್ನು ನೋಡಿ. ಸೂರ್ಯ ಬಂದ ತಕ್ಷಣ ಸೂರ್ಯನ ಪಕ್ಕ ಕೊಟ್ಟೋದ್ಲು ಅಕ್ಷರ. ರಾಣಿ ಇಬ್ಬರಿಗೂ ದೃಷ್ಟಿ ತೆಗೆದ್ಮೇಲೆ ಇಬ್ಬರು ಒಳಗಡೆ ಬಂದರು. ಅಣ್ಣ, ನೀನು ಅಲ್ಲಿವರೆಗೂ ಮೇಲಿರೋ ರೂಮ್ನಲ್ಲಿ ಫ್ರೆಶ್ ಅಪ್ ಆಗು, ಅಂದರೆ ನಿನ್ನ ರೂಮ್ನಲ್ಲಿ ಗೀಝರ್ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ಲು ಅಕ್ಷರ. ಸರಿ ಅಮ್ಮ ಅಂತ ಹೇಳಿ ಅಲ್ಲಿಂದ ತನ್ನ ರೂಮಿಗೆ ಹೋಗದೆ ಬೇರೆ ರೂಮಿಗೆ ಹೋದ. ಅಮ್ಮ, ನೀನು ಅದಕ್ಕೇನು ಕರ್ಕೊಂಡು ಹೋಗು, ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಅಲ್ಲಿಂದ ಶೌರ್ಯನ ರೂಮಿಗೆ ಹೋದ್ಲು. ರೂಮಿಗೆ ಬಂದ ತಕ್ಷಣ ಡೋರ್ ಲಾಕ್ ಮಾಡಿದ. ಅಕ್ಷರಳನ್ನು ನೋಡಿ ಅವಳು ಸೊಂಟ ಸುತ್ತ ಕೈ ಹಾಕಿ ತನ್ನ ಕಡೆ ಹೇಳ್ಕೊಳ್ತಾ, ಏನು ಮೇಡಮ್ ಇವತ್ತು ಹೊಸ್ದಾಗಿ ಕಾಣಿಸ್ತಿದ್ದೀರಿ, ಆದರೂ ನಮ್ಮ ರೂಮಿಗೆ ಹೋಗಬೇಕಿತ್ತಲ್ವಾ, ಇಲ್ಲಿಗೆ ಯಾಕೆ ಬಂದ್ವು ಅಂತ ಕೇಳ್ದ. ಸೂರ್ಯ ಅಕ್ಷರಾಳ ಕುತ್ತಿಗೆ ಬೆಳೆ ಮುಖ ಇಟ್ಟು ಅಕ್ಷರಾಳ ಪರ್ಫ್ಯೂಮ್ ಸ್ಮೆಲ್ ತಗೊಳ್ತಾ, ಅಬ್ಬಾ ಸೂರ್ಯ ಬಿಡು, ಹೆಚ್ಚಾಗಿ ಹೋಗ್ತಿದ್ದೀರ ನಿನಗೆ ಈ ಮಧ್ಯೆ, ಅದೇ ಧ್ಯಾನ ಅಂತ ಹೇಳಿದ್ಲು ಅಕ್ಷರ ಸೂರ್ಯನ ದೂರ ತಳ್ಳುವ ಪ್ರಯತ್ನವನ್ನು ಮಾಡ್ತಾ. ಮತ್ತೇನು ಮಾಡಲಿ ಹೇಳು, ನನ್ನ ಹೆಂಡತಿ ಇಷ್ಟು ಸುಂದರವಾಗಿದ್ದರೆ ನನ್ನ ತಪ್ಪಾ ಅಂತ ಸೂರ್ಯ ಅಕ್ಷರಾಳ ಹೆಗಲ ಮೇಲೆ ಕಚ್ಚಿದ. ಆ ರಾಕ್ಷಸ ಅಂತ ಮುನಿಸ್ಕೊಂಡ್ಲು ಅಕ್ಷರ ಸೂರ್ಯನ ಮೇಲೆ. ನೀನು ಏನೇ ಬೈದರೂ ಇವಾಗ ನಡೆಯಲ್ಲ ಬಿಡು ಅಂತ ಅಕ್ಷರಾಳನ್ನು ತನ್ನ ಕಡೆ ತಿರುಗಿಸ್ಕೊಂಡ ಸೂರ್ಯ. ಬಿಳಿಯ ಮೈಬಣ್ಣ, ದೊಡ್ಡ ದೊಡ್ಡ ಕಣ್ಣುಗಳು, ಕಣ್ಣಿಗೆ ಕಾಡಿಗೆ, ಮೂಗಿಗೆ ಮೂಗುತಿ, ಲಿಪ್ಸ್ಟಿಕ್ ಹಚ್ಚಿದ ತುಟಿ, ಹಣೆ ಮೇಲೆ ಸ್ಟೋನ್ ಸ್ಟಿಕ್ಕರ್, ಅದರ ಕೆಳಗೆ ಸಣ್ಣ ಕುಂಕುಮ, ಸಿಂಧೂರದ ಕುಂಕುಮ, ಕುತ್ತಿಗೆಯಲ್ಲಿ ಯಾವಾಗಲೂ ಇರೋ ತಾಳಿ ಮತ್ತು ಸಣ್ಣ ಕರಿಮಣಿ. ಕಣ್ಗಳಲ್ಲಿ ತನ್ನ ಹೆಂಡತಿ ರೂಪವನ್ನು ಹಾರ್ಟ್ನಲ್ಲಿ ತುಂಬಿಕೊಂಡ ಅಕ್ಷರಾಳ ತುಟಿಗಳನ್ನ ಚುಂಬಿಸ್ತಾ ಸೂರ್ಯ. ಸೂರ್ಯನ ಪ್ರೀತಿಯನ್ನು ಫೀಲ್ ಆಗ್ತಾ ಆ ಮುತ್ತಿಗೆ ಸಾಥ್ ನೀಡಿದ್ಲು ಅಕ್ಷರ. ಸ್ವಲ್ಪ ಹೊತ್ತಿಗೆ ಸೂರ್ಯನ ಮಾಯೆಯಿಂದ ಹೊರಗೆ ಬಂದು ಸೂರ್ಯನ ಬೆನ್ನಿಗೆ ಗುದ್ದಿದ್ಲು. ಬಿಡಬೇಕು ಅಂತ ಇಲ್ದಿದ್ರು ಅಕ್ಕಿಗೆ ಉಸಿರಾಡೋದು ಕಷ್ಟ ಆಗ್ತಿದ್ದರಿಂದ ಕಷ್ಟಪಟ್ಟು ಅವಳನ್ನ ಬಿಟ್ಟು ದೂರ ಸರಿದ ಸೂರ್ಯ. ನಿನಗೆ ನಿಜವಾಗ್ಲೂ ಬುದ್ಧಿನೇ ಇಲ್ಲ, ವೇಸ್ಟ್ ಫೆಲೋ. ಈ ರೂಮನ್ನು ನಾವು ಇವಾಗ ಫಸ್ಟ್ ನೈಟ್ ರೂಮ್ ಆಗಿ ಡೆಕೋರೇಟ್ ಮಾಡಬೇಕು, ಟೈಮ್ ಇಲ್ಲ, ಫಾಸ್ಟಾಗಿ ನಡಿ ಅಂತ ಹೇಳಿ ಸೂರ್ಯನ ಕೋಪದಿಂದ ನೋಡ್ತಾ ಮುನಿಸ್ಕೊಂಡು ತನ್ನ ಕೆಲಸವನ್ನು ಶುರು ಮಾಡಿದ್ಲು. ನನಗೇನು ಗೊತ್ತು, ಈ ಫ್ಲವರ್ಸ್ ಇರೋ ರೂಮ್ನಲ್ಲಿ ಅದೊಂಥರ ಮಸ್ತಾಗಿರುತ್ತೆ ಅಂತ ಸೂರ್ಯ ತುಂಟತನದಿಂದ. ಅಬ್ಬಾ, ನೀನು ಇವಾಗ ಬಾಯಿ ಮುಚ್ಚಲಿಲ್ಲ ಅಂದ್ಕೋ, ನೈಟ್ಗೆ ನಾನು ಮಮ್ಮಿ ಹತ್ರ ಮಲ್ಕೊಳ್ತೀನಿ, ಆವಾಗ ಬುದ್ಧಿ ಬರುತ್ತೆ ನಿನಗೆ ಅಂದ್ಲು ಅಕ್ಷರ ಸೂರ್ಯನನ್ನು ಕಾಡಿಸ್ತಾ. ಏಯ್ ರಾಕ್ಷಸಿ, ಏನಾದರೂ ಅಂದರೆ ಬೆದರಿಕೆ ಹಾಕೋಕೆ ಮಾತ್ರ ಕಡಿಮೆ ಇಲ್ಲ ಅಣ್ಣ ತಂಗಿಯರು ಅಂತಂದ ಸೂರ್ಯ. ಆಹಾ ಅಂತ ನಗ್ತಾ ತನ್ನ ಕೆಲಸದಲ್ಲಿ ಬಿದ್ಲು. ಸೂರ್ಯ ಕೂಡ ಅಕ್ಷರಾಗಿ ಹೆಲ್ಪ್ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಅವಳನ್ನ ಕಾಡಿಸ್ತಾ ಒಟ್ಟು ಕೆಲಸ ಪೂರ್ತಿ ಮುಗಿಸ್ಬಿಡ್ತಾರೆ. ನೀನು ಹೋಗಿ ಅಣ್ಣನ ವಿಷಯ ನೋಡ್ಕೊ, ನಾನು ಹೋಗಿ ಅದಕ್ಕೇನು ರೆಡಿ ಮಾಡ್ತೀನಿ ಅಂತ ಹೇಳಿ ಸೂರ್ಯನ ಶೌರ್ಯನ ಹತ್ರ ಕಳಿಸಿ ತ್ರಿಷಾಳ ಹತ್ರ ಹೋದ್ಲು ಅಕ್ಷರ. ಸೂರ್ಯ ಕೂಡ ಅಕ್ಷರಾಗಿ ಹೆಲ್ಪ್ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಅವಳನ್ನ ಕಾಡಿಸ್ಬಿಟ್ಟೆ ಹೋಗಿದ್ದ. ಅಕ್ಷರ ಹೋಗೋಷ್ಟ್ರಲ್ಲಿ ಹಾಯಾಗಿ ಮಲಗಿದಾಳೆ ತ್ರಿಷಾ. ಅದಕ್ಕೆ ಏಳತ್ಗೆ ಅಂತ ಅವಳನ್ನ ಎಬ್ಬಿಸ್ತಿದ್ದಾಳೆ. ಅವಳನ್ನು ಎಬ್ಸೋ ಅಷ್ಟರಲ್ಲಿ ಒಂದೇ ಸಮನೆ ಬೆಚ್ಚಿಬಿದ್ದು ನಿದ್ರೆಯಿಂದ ಎದ್ಬಿಟ್ಲು. ಅವಳ ಮುಖ ಎಲ್ಲ ಬೆವತ್ತು ಹೋಗಿತ್ತು. ಅದಕ್ಕೆ ನೀನು ಆರಾಮಾಗಿದೆಯಾ ಅಂತ ಕೇಳಿದ್ಲು ಅಕ್ಷರ ತ್ರಿಷಾಳ ಮುಖವನ್ನು ಸವರ್ತಾ. ಹಾಂ, ನಾನು ಆರಾಮಾಗಿದ್ದೀನಮ್ಮ ಅಂತಂದ್ಲು ತ್ರಿಷಾ ಮೆಲ್ಲಗೆ ಸುಧಾರಿಸ್ಕೊಳ್ತಾ. ಸರಿ, ಮೊದಲು ಹೋಗಿ ಸ್ನಾನ ಮಾಡ್ಬಾ ಅಂಥೇಳಿ ಅವಳನ್ನ ಸ್ನಾನಕ್ಕೆ ಕಳಿಸಿ ಸೀರೆ ಒಡವೆಗಳನ್ನ ಎತ್ತಿಟ್ಲು ಅಕ್ಷರ ತ್ರಿಷಾಗಾಗಿ.
ತ್ರಿಷಾ ಏನೋ ಸ್ನಾನಕ್ಕೆ ಹೋದ್ಲು. ತನ್ನ ಕುತ್ತಿಗೆಯಲ್ಲಿ ಹಸಿಯಾಗಿ ಹೊಳಿತಿತ್ತಂತ ಅಳಿಯನ ಕೈಯಿಂದ ಹಿಡ್ಕೊಂಡು ನಿನ್ನೆ ದಿನ ತಾನು ಪಟ್ಟ ಕಷ್ಟವನ್ನು ನೆನಪಿಸ್ಕೊಂಡು ಇವತ್ತಿಗೂ ನಿನ್ನೆ ಎಷ್ಟು ವ್ಯತ್ಯಾಸ ಇದೆ. ನಿಜಕ್ಕೂ ಅಕ್ಷರ ತುಂಬ ಒಳ್ಳೆಯ ಹುಡುಗಿ. ಆದರೂ ಶೌರ್ಯ ಅವರು ಕೂಡ ಒಳ್ಳೆಯವರು. ಆದರೆ ಅವ್ರು ನನ್ನಷ್ಟನ್ನ ಇಷ್ಟಪಡ್ತಿದ್ದಾರೆ, ಇಲ್ದಿದ್ರೆ ಏನೋ ಅಂತ ಅಂದ್ಕೊಳ್ತಾ ಫ್ರೆಶ್ ಆಗಿ ಟವೆಲ್ ತೊಗೊಂಡು ಹೊರಗೆ ಬಂದಳು. ಅದಕ್ಕೆ ತಗೋ ಸೀರೆ ಉಟ್ಕೊ, ನಾನು ಹೊರಗಡೆ ಇರ್ತೀನಿ ಅಂತ ಹೇಳಿ ಅವಳಿಗೆ ಸೀರೆ ಕೊಟ್ಟು ತಾನು ಒಂದು ಸಲ ಶೌರ್ಯನ ಹತ್ರ ಹೋದ್ಲು. ಅಲ್ಲಿ ಶೌರ್ಯನ ರೆಡಿ ಮಾಡ್ತಾ ಕಾಣಿಸ್ತಾ ಸೂರ್ಯನ ನೋಡಿ, ಅಣ್ಣ ನೀನು ಫಾಸ್ಟಾಗಿ ರೆಡಿಯಾಗಿ ನಿನ್ನ ರೂಮ್ಗೆ ಹೋಗು ಅಂತ ಹೇಳಿಬಿಟ್ಟು ಅಲ್ಲಿಂದ ಕೆಳಗೆ ಹೋದ್ಲು ಅಕ್ಷರ. ಸೂರ್ಯ ಏನು ಶೌರ್ಯನ ರೆಡಿ ಮಾಡಿ, ಶೌರ್ಯ ಒಂದು ಹೇಳ್ತೀನಿ ನೆನ್ಪಿಟ್ಕೋ, ನನಗೆ ಪ್ರೆಸೆಂಟ್ ನಿನ್ನ ಮನಸ್ಸಲ್ಲಿ ತ್ರಿಷಾ ಮೇಲೆ ಅಂತ ಫೀಲ್ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಆ ಹುಡುಗಿಗೆ ಬೇಸರ ಮಾಡಬೇಡ ಕಣೋ, ಅವಳು ತುಂಬ ಒಳ್ಳೆ ಹುಡುಗಿ ಕಣೋ ಅಂತಂದ ಸೂರ್ಯ. 10 ಸಲ ಹಾಗೆ ಹೇಳ್ಬೇಡ, ಕಿರಿಕಿರಿ ಆಗ್ತದೆ ಅಂತ ಸೂರ್ಯನನ್ನು ನೋಡ್ತಾ. ಅಂದರೆ ಏನು ಶೌರ್ಯ ನಿನ್ನ ಉದ್ದೇಶ ಅಂತ ಕೇಳ್ದ. ನನ್ನ ಉದ್ದೇಶ ಅಂತೂ ಏನೂ ಇಲ್ಲ ಸೂರ್ಯ, ಜಸ್ಟ್ ನನ್ನ ತಂಗಿಗಾಗಿ ಅವಳ ಹ್ಯಾಪಿನೆಸ್ಗಾಗಿ ಆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಅವಳ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಕೂಲಾಗಿ. ಮತ್ತು ದೇವಸ್ಥಾನದಲ್ಲಾಗಿ ಬಿಹೇವ್ ಮಾಡಿದೆ ಅಲ್ವಾ ಅಂತ ಕೇಳಿದ ಸೂರ್ಯ. ಅದಾ ಕೇವಲ ಅಕ್ಷಿತ್ ನಿಧಾನಲ್ಲ ಅಂತ ಅಷ್ಟೇ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದಾಯ್ತಾ, ಅಥವಾ ಇನ್ನೂ ಏನಾದರೂ ಇದೆಯಾ ಅಂತ ಕೇಳಿದ ಶೌರ್ಯ ಕೂಲಾಗಿ. ಆಯಿತು ಅಂದ ಸೂರ್ಯ. ಎಲ್ಲಾಯಿತೋ ಪರ್ಫ್ಯೂಮ್ ಕೂಡ ಸ್ಪ್ರೇ ಮಾಡಿಲ್ಲ ನೀನು ಅಂಥೇಳಿ ಪರ್ಫ್ಯೂಮ್ ತೊಗೊಂಡು ಹಾಂ ಇಟ್ಸ್ ಗುಡ್, ನನ್ನ ತಂಗಿ ಸೆಲೆಕ್ಷನ್ ಅಲ್ವಾ ಅಂತ ಅದನ್ನು ಸ್ಪ್ರೇ ಮಾಡ್ದ. ಮತ್ತು ತ್ರಿಷಾ ಕೂಡ ನಿನ್ನ ತಂಗಿಯ ಚಾಯ್ಸ್ ಅಲ್ವೇನೋ ಅಂತ ಕೇಳಿದ ಸೂರ್ಯ. ಅದು ಬೇರೆ ಇದು ಬೇರೆ ಅಂತ ಹೇಳಿ ಕೂಲಾಗಿ ಸೂರ್ಯನ ಕೆನ್ನೆ ತಟ್ಟಲ್ಲಿಂದ ಓಟ್ ಹೋದ ಶೌರ್ಯ. ತಲೆ ಹಿಡ್ಕೊಂಡು ಕೂತ ಸೂರ್ಯ. ಇಲ್ಲಿ ಪಾಪ ಇಲ್ಲಿ ಅಕ್ಷರ ಕೆಳಗೆ ಬರೋಷ್ಟ್ರಲ್ಲಿ ಸೀರೆ ಉಟ್ಕೊಂಡಿದ್ದಾಳೆ ತ್ರಿಷಾ. ಅಕ್ಷರ ಸೀರೆಯನ್ನು ಸರಿ ಮಾಡ್ತಿದ್ದಾಳೆ. ಅಕ್ಷರ ಅವರೇ ಇನ್ನೇನಾದರೂ ಪೂಜೆ ಇದೆಯಾ ಅಂತ ಕೇಳಿದ್ಲು ತ್ರಿಷಾ ಮುಜುಗರದಿಂದ. ಅತ್ತಿಗೆ ಅಂತ ನೋಡಿದ್ಲು ಅಕ್ಷರ ತ್ರಿಷಾ ಕಡೆ. ಏನಾಯಿತು ಅಂತ ಕೇಳಿದ್ಲು ತ್ರಿಷಾ. ಅಂದರೆ ಇವತ್ತು ನಿನಗೆ ಮತ್ತು ಅಣ್ಣನಿಗೆ ಫಸ್ಟ್ ನೈಟ್ ಅನ್ನೋ ಮಾತು ಅಂತ ಹೇಳಿದ್ಲು ಅಕ್ಷರ ಹೂ ಮುಡಿಸ್ತಾ. ಏನು ಇವತ್ತೇ ಫಸ್ಟ್ ನೈಟಾ ಅಂತ ಶಾಕ್ ಆದ್ಲು ತ್ರಿಷಾ. ಇದು ಬಲೆ ಚೆನ್ನಾಗಿದೆ, ಅದಕ್ಕೆ ಇವಾಗ ಅಲ್ದಿದ್ರೆ ಒಂದು 10 ವರ್ಷದ ಮೇಲೆ ಮಾಡ್ಕೋತೀರಾ ಏನು ಕತೆ ಅಂತ ತ್ರಿಷಾ ಗದರಿಸಿ ಅವಳನ್ನ ರೆಡಿ ಮಾಡಿಸ್ತಿದ್ದಾಳೆ ಅಕ್ಷರ. ಅದೆಲ್ಲ ಅಮ್ಮ ಅಂತ ತ್ರಿಷಾ ಏನು ಹೇಳೋ ಅಷ್ಟರಲ್ಲೇ ಅಕ್ಷರ ಮಧ್ಯೆ ಬಾಯಿ ಹಾಕಿ, ಅದಕ್ಕೆ ಮೊದಲು ನೀನು ನನ್ನನ್ನು ಅಕ್ಕಿ ಅಂತ ಇಲ್ಲ ಅಕ್ಷರ ಅಂತ ಕರಿ, ಅಷ್ಟೇ ಹೊರತು ಅಮ್ಮ ಅಕ್ಷರ ಅವರೇ ಅಂತ ಕರೆಯೋದು ಬೇಡ ಅಂತ ಹೇಳಿದ್ಲು ಅಕ್ಷರ ನಗ್ತಾ. ನಗಲಾರದೆ ನಗ್ತಿದ್ದಾಳೆ ತ್ರಿಷಾ. ಅಮ್ಮ ಅಕ್ಷರ ಅದಕ್ಕೇನು ರೆಡಿ ಮಾಡಿದ್ಯಾ ಅಂತ ಕೇಳಿದ್ರು. ಅಷ್ಟರಲ್ಲೇ ಅಲ್ಲಿಗೆ ಹಾಲಿನ ಲೋಟ ಹಿಡ್ಕೊಂಡು ಬರ್ತಿದ್ದಂಥ ಶಾರದಾ ಅವರು. ಹಾಂ ಅಮ್ಮ ಹೇಳು, ಹೇಗಿದ್ದಾರೆ ನನ್ನ ಅತ್ತಿಗೆ ಅಂತ ಅವಳನ್ನು ತೋರಿಸ್ತಾ ಕೇಳಿದ್ಲು. ತುಂಬ ಚೆನ್ನಾಗಿದ್ದಾಳೆ ಅಂತ ಆಕೆ ತ್ರಿಷಾ ಹಣೆ ಮೇಲೆ ಮುತ್ತಿಟ್ಟು ನಡಿ ಟೈಮ್ ಆಗ್ತಿದೆ, ಅಲ್ಲ ಅಣ್ಣ ನಿನಗಾಗಿ ವೆಯ್ಟ್ ಮಾಡ್ತಿದ್ದಾನೆ ಅಂತ ಶಾರದಾ ಅವ್ರ ಕೈಲಿದ್ದ ಹಾಲಿನ ಲೋಟವನ್ನು ತ್ರಿಷಾ ಕೈಯಲ್ಲಿಟ್ಟು ಮುಸಿ ನಗ್ತಾ ತ್ರಿಷಾಳನ್ನು ಕರ್ಕೊಂಡು ಶೌರ್ಯನ ರೂಮಿನ ಹತ್ರ ನಡ್ಕೊಂಡು ಹೋದ್ಲು. ತ್ರಿಷಾಗೆ ಮಾತ್ರ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ. ಅದಕ್ಕೆ ಬಿ ಕೂಲ್ ಅಂತ ತ್ರಿಷಾ ಕೆನ್ನಿಗೆ ಮುತ್ತಿಟ್ಟು ಶೌರ್ಯನ ರೂಮಿನ ಡೋರ್ ಓಪನ್ ಮಾಡಿ ಒಳಗಡೆ ತಳ್ಳಿ ಡೋರ್ ಲಾಕ್ ಮಾಡಿ ಅಲ್ಲಿಂದ ಸೂರ್ಯನ ಹತ್ರ ಹೋದ್ಲು. ಬೀಳೋದಕ್ಕೆ ಹೋಗಿ ಮತ್ತೆ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತಿದ್ದಾಳೆ ತ್ರಿಷಾಳನ್ನ ನೋಡಿ ಶೌರ್ಯ ಒಂದೇ ಸಮನೆ ಫ್ರೀಸ್ ಆಗೋದ. ತನ್ನ ಅರಿವಿಲ್ಲದೆಯೇ ಎದ್ದು ನಿಂತ್ಕೊಂಡ ಶೌರ್ಯ. ಬೀಳೋದಕ್ಕೆ ಹೋಗಿ ಮತ್ತೆ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹುಡುಗಿನ ನೋಡ್ತಾ. ತ್ರಿಷಾಗೇನೋ ತುಂಬ ಟೆನ್ಷನ್ ಆಗ್ತಾಯಿದೆ, ಭಯ ಆಗ್ತಾಯಿದೆ. ಶೌರ್ಯ ಮಾತ್ರ ನಡ್ಕೊಂಡು ಹಾಗೆ ಏನೋ ಧ್ಯಾನದಲ್ಲಿರೋ ಹಾಗೆ ತ್ರಿಷಾಳ ಹತ್ರ ಬಂದ. ಕೈಯಲ್ಲಿದ್ದ ಹಾಲಿನ ಲೋಟ ನಡಕ್ತಿತ್ತು ತ್ರಿಷಾಗೆ. ದೇವರೇ ಇವರು ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಯೋಚಿಸ್ತಾ ನುಂಗಲಾರದು ತುತ್ತು ನುಂಗ್ತಿದ್ದಾಳೆ ತ್ರಿಷಾ ಪಾಪ. ಶೌರ್ಯ ತ್ರಿಷಾಳನ್ನು ತಪ್ಪಿಸ್ಕೊಂಡು ಹೋಗಿ ಡೋರ್ ಲಾಕ್ ಮಾಡಿ ತಲೆಯನ್ನು ಕೊಡವಿ ಗಟ್ಟಿಯಾಗಿ ಉಸಿರು ತೊಗೊಂಡ್ಬಿಟ್ಟು ತ್ರಿಷಾಳ ಮುಂದೆ ಬಂದು ನಿಂತ್ಕೊಂಡ. ನಡಕ್ತಿದ್ದ ಹಾಲಿನ ಲೋಟವನ್ನು ತೊಗೊಂಡು ಅಲ್ಲೇ ಇದ್ದ ಟೇಬಲ್ ಮೇಲಿಟ್ಟು ಹೀಗೆ ಬಾ ತ್ರಿಷಾ ಬಂದು ಕೂತ್ಕೋ ಅಂತಂದ ಶೌರ್ಯ. ತ್ರಿಷಾ ಮುಜುಗರದಿಂದಲೇ ಹೋಗಿ ಕೂತ್ಕೊಂಡ್ಲು ಶೌರ್ಯನ ಪಕ್ಕ. ನನ್ನ ಬಗ್ಗೆ ನಿನಗೇನು ಗೊತ್ತು ತ್ರಿಷಾ, ನನ್ನ ಹೆಸರು ಬಿಟ್ಟು ಅಂತ ಕೇಳಿದ ಶೌರ್ಯ ನೇರವಾಗಿ ಅವಳನ್ನ. ಆ ಮಾತಿಗೆ ಬೆಚ್ಚಿಬಿದ್ದು ನೋಡ್ತಿದ್ದಾಳೆ ತ್ರಿಷಾ ಶೌರ್ಯನ ಕಡೆ. ಶೌರ್ಯ ಮಾತಾಡ್ತಾ, ನಾನು ಈ ಮದುವೆ ಕೇವಲ ಅಕ್ಷರಳಿಗಾಗಿ ಮಾತ್ರ ಮಾಡ್ಕೊಂಡಿದ್ದು, ನನ್ನ ತಂಗಿ ಹ್ಯಾಪಿನೆಸ್ಗಾಗಿ ಮಾಡ್ಕೊಂಡಿದ್ದು ಅಂತ ಶೌರ್ಯ ಯಾವುದೇ ಭಾವನೆ ಇಲ್ಲದೆ ಹೇಳಿಬಿಟ್ಟ. ಏನು ಮಾತಾಡದೆ ಹಾಗೆ ನೋಡ್ತಾ ನಿಂತು ಹೋದ್ಲು ತ್ರಿಷಾ ಶೌರ್ಯನ ಮಾತುಗಳಿಗೆ.
ಸೊ ನಾನು ಫೈನಲ್ ಆಗಿ ಹೇಳೋಕೆ ಬಂದಿದ್ದೇನೆಂದರೆ, ನಾವು ಈ ರೂಮಿನ ಹೊರಗಡೆ ಮಾತ್ರ ಗಂಡ ಹೆಂಡತಿ, ರೂಮಿನ ಒಳಗಡೆ ಮಾತ್ರ ನೀನು ಬೇರೆ ನಾನು ಬೇರೆ ಅಂತಂದ ಶೌರ್ಯ. ಏನು ಸರಿನಾ ಅಂತ ಕೇಳಿದ ಶೌರ್ಯ ತ್ರಿಷಾಳನ್ನ ನೋಡ್ತಾ. ಹ್ಞೂ ಸರಿ ರೀ ಅಂದ್ಲು ತ್ರಿಷಾ ಸಣ್ಣದಾಗಿ. ನಾಳೆ ಇಲ್ಲ ನಾಡಿದ್ದು ನಾವು ನನ್ನ ಮನೆಗೆ ಹೊರ್ಟೋಗ್ತೀವಿ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದಿರು. ಆಮೇಲೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು. ಅಮ್ಮ ಅವರೆಲ್ಲ ಇರಲ್ಲ ಅಲ್ವಾ. ಆ್ಯಂಡ್ ನಿನಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಿದ್ದೀನಿ, ಇವಾಗ ಅಕ್ಕಿ ಪ್ರೆಗ್ನೆಂಟ್. ಸೊ ಅವಳಿಗೆ ಒಂದು ಮಗು ಆಗೋವರೆಗೂ ಮಾತ್ರ ನಾವು ಜೊತೆಯಲ್ಲಿರ್ತೀವಿ. ಆಮೇಲೆ ನಿನ್ನ ದಾರಿ ನಿಂದು, ನನ್ನ ದಾರಿ ನಂದು. ಸೊ ಅದನ್ನು ನೆನಪಿಟ್ಕೋ ಅಂದ ಶೌರ್ಯ. ಯಾವ್ಯಾವುದೋ ಪೇಪರ್ಸ್ ತೆಗೀತಾ. ಇವು ಡಿವೋರ್ಸ್ ಪೇಪರ್ಸ್ ಅಂದ ಶೌರ್ಯ ಪೇಪರ್ಸ್ ಮತ್ತು ಪೆನ್ ತ್ರಿಷಾಳ ಕೈಯಲ್ಲಿಡ್ತಾ. ಮತ್ತೇನು ಮಾತಾಡದೆ ಆ ಪೇಪರ್ಸ್ ತೊಗೊಂಡದ್ರಲ್ಲಿ ಏನಿದೆ ಅಂತ ಕೂಡ ನೋಡದೆ ಸೈನ್ ಮಾಡಿಬಿಟ್ಲು. ಒಂದು ಸೆಕೆಂಡ್ ಶೌರ್ಯನ ಮುಖದಲ್ಲಿ ಒಂದು ಸಣ್ಣ ನಗು ಹೀಗೆ ಬಂದು ಹಾಗೆ ಮಾಯ ಆಯಿತು. ಏನು ಅದರಲ್ಲಿ ಏನಿದೆ ಅಂತ ಕೂಡ ನೋಡದೆ ಸೈನ್ ಮಾಡಿದೆ, ಭಯ ಇಲ್ವಾ ಅಂತ ಕೇಳ್ದ. ಯಾಕ್ರಿ ಭಯ? ದುಡ್ಡಿಗಾಗಿ ಅಂದರೆ ಅಲ್ಲ. ನಿಮಗೆ ಎಷ್ಟು ಆಸೆ ಇದೆಯೋ ನಿಮಗೆ ಲೆಕ್ಕ ಇಲ್ಲ. ಹೋಗಲಿ, ನನ್ನನ್ನು ಮೋಸ ಮಾಡೋಕಂದ್ರೂ ಅದು ಅಲ್ಲ. ಯಾಕಂದರೆ ಇವಾಗ ನಾನು ನಿಮ್ಮ ಹೆಂಡತಿ ಸ್ಥಾನದಲ್ಲಿದ್ದೀನಿ. ನೀವು ಅಂದ್ಕೊಂಡ್ರೆ ಏನಾದರೂ ಮಾಡಬಹುದು ನನ್ನನ್ನು. ಆದರೆ ನೀವು ಹಾಗೆ ಮಾಡಲಿಲ್ಲ. ನಿಮಗೆ ಏನು ಬೇಕೋ ಡೈರೆಕ್ಟಾಗಿ ನನಗೆ ಹೇಳಿದ್ರಿ. ಆ್ಯಂಡ್ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಆ ಅಕ್ಷಿತಿಂದ ನನ್ನ ಸೇವ್ ಮಾಡಿದ್ದಕ್ಕೆ ಅಂತ ಹೇಳಿದ್ಲು ತ್ರಿಷಾ. ಯಾವ ಥರ ಉತ್ತರ ಕೊಡಬೇಕು ಅರ್ಥ ಆಗಲಿಲ್ಲ ಶೌರ್ಯನಿಗೆ. ಸರಿ, ನೀನು ಓದೋ ದಿನ ಅಂತ ಒಂದು ಬರುತ್ತೆ, ಆ ದಿನ ಓದು. ಆ್ಯಂಡ್ ಇದರಲ್ಲಿ ಇರೋದು ಯಾವುದಾದ್ರೂ ಅದು ನೀನು ಮಾಡಬೇಕು ಅಂದ ಶೌರ್ಯ. ಅದರಲ್ಲಿ ಏನಿರುತ್ತೆ? ನಾನು ನಿಮ್ಮಿಂದ ದೂರ ಹೊರಟು ಹೋಗಬೇಕು. ಲೈಫ್ನಲ್ಲಿ ನಿಮ್ಮನ್ನಾಗಲಿ, ಅಮ್ಮನನ್ನಾಗಲಿ, ಅಕ್ಕಿಯನ್ನಾಗಲಿ, ಅಣ್ಣನನ್ನಾಗಲಿ ಯಾರನ್ನೂ ಭೇಟಿಯಾಗಬಾರ್ದು ಅಂತ ತಾನೇ ಇರುತ್ತೆ ಅಂತ ಅಂದ್ಕೊಂಡು, ಹಾಂ ಸರಿ ರೀ ಅಂದ್ಲು ತ್ರಿಷಾ ಸಣ್ಣದಾಗಿ. ಓಕೆ ಅಂತಂದ ಶೌರ್ಯ ಪೇಪರ್ಸ್ ತೊಗೊಂಡು ತನ್ನ ಕಬೋರ್ಡ್ನಲ್ಲಿ ಇಡ್ತಾ. ಅಲ್ಲೇ ಇದ್ದ ಪಿಲ್ಲೋ ತೊಗೊಂಡು ನೆಲದ ಮೇಲೆ ಹಾಕ್ಕೊಂಡ್ಲು ತ್ರಿಷಾ. ನೆಲದ ಮೇಲೆ ಯಾಕೆ ಮಲ್ಕೊಳ್ಳೋದು? ಬೆಡ್ ಮೇಲೆ ಮಲ್ಕೋ, ನನಗೇನು ತೊಂದರೆ ಇಲ್ಲ ಅಂತ ಅಂದ. ಅಯ್ಯೋ, ನನಗೆ ನೆಲದ ಮೇಲೆ ಮಲ್ಕೋ ಅಭ್ಯಾಸ ಇದೆ. ಬೆಡ್ ಮೇಲಿಗಿಂತ ನೆಲದ ಮೇಲೇ ಕಂಫರ್ಟ್ ಆಗಿರುತ್ತೆ ಅಂತ ಹೇಳಿ ನೆಲದ ಮೇಲೆ ಒಂದು ಸೈಡಿಗೆ ತಿರುಗಿ ಮಲ್ಕೊಂಡ್ಲು ತ್ರಿಷಾ. ಶೌರ್ಯ ಕೂಡ ಲೈಟ್ ಆಫ್ ಮಾಡಿ ಬೆಡ್ ಒಂದು ಸೈಡ್ ಅಂದರೆ ತ್ರಿಷಾ ತನಗೆ ಕಾಣಿಸೋ ಹಾಗೆ ಮಲ್ಕೊಂಡ. ತ್ರಿಷಾಗೆ ಯಾಕೋ ನೆಲದ ಮೇಲೆ ಮಲಗ್ತಿದ್ದಂತೆ ಆಯಾಸದಿಂದಲೋ ಮತ್ತೇನು ರೀಸನ್ನಿಂದಲೋ ಗೊತ್ತಿಲ್ಲ, ಆದರೆ ಹಾಯಾಗಿ ಮಲಗಿಬಿಟ್ಲು. ಬಟ್ ಇಲ್ಲಿ ಶೌರ್ಯನಿಗೆ ಮಾತ್ರ ನಿದ್ದೆ ದೂರ ಆಗ್ಬಿಡ್ತು. ತ್ರಿಷಾಳನ್ನು ನೋಡ್ತಿದ್ದಾನೆ. ತೆಳ್ಳಗಿರುವಂಥ ಬಿಳಿ ಸೀರೆ, ಸಣ್ಣ ಡೈಮಂಡ್ ನೆಕ್ಲೆಸ್, ಕಿವಿಗಳಿಗೆ ಸಣ್ಣ ಓಲೆ, ಕುತ್ತಿಗೆಯಲ್ಲಿ ಶೌರ್ಯ ಕಟ್ಟಿದಂಥ ಹಳದಿ ದಾರ, ಲೂಸ್ ಆಗಿಬಿಟ್ಟಿರೋ ಹೇರ್, ಕೈಗಳಿಗೆ ಮುದ್ದಾದ ಬಳೆ, ಅಪ್ಸರೆ ರೀತಿ ಇದ್ದಾಳೆ ನೋಡೋಕೆ. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾನೆ ಶೌರ್ಯ. ತ್ರಿಷಾ ಆ ಕಡೆ ತಿರುಗಿ ಮಲಗಿದ್ರಿಂದ ಅವಳ ಸೊಂಟದ ಸೌಂದರ್ಯ ಕಾಣಿಸ್ತಿದ್ರೆ, ಇತ್ತ ಕಡೆ ಮಲಗಿದಂಥ ಶೌರ್ಯನಿಗೆ ತನ್ನ ಗಂಟಲು ಪೂರ್ತಿ ಒಣಗಿ ಹೋಗ್ತಾ ಇದೆ. ಇದೇನಪ್ಪ ಹೀಗೆ ಸಾಯಿಸ್ತಿದ್ದಾಳೆ ಅಂತ ಅಂದ್ಕೊಂಡು ತಿಳಿಯದೆ ಹಣೆ ಮೇಲೆ ಕೈ ಇಟ್ಕೊಳ್ಳುವಂತೆ ಬೆವರಿನ ತಡೆ ತಗಲಿದ್ರಿಂದ ಹೆಣ್ಣು ಗುಂಡಿಗೆ ಬೆವರು ತರಿಸುತ್ತೆ ಅಂತ ಅಂದರೆ ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಮ್ಮ, ಎಂಥವನನ್ನು ಹೇಗೆ ಮಾಡಿಬಿಟ್ಟಿಯಲ್ಲ ತಾಯಿ ಅಂದ್ಕೊಳ್ತಾ ಗಟ್ಟಿಯಾಗಿ ಉಸಿರು ತಗೊಂಡ. ಯಪ್ಪ, ಇನ್ನು ನನ್ನ ಕೈಯಿಂದ ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಹಾಸಿಗೆ ಮೇಲಿಂದ ಮೇಲೆದ್ದು ಸಿಗರೇಟನ್ನು ತಗೊಂಡು ಬಾಲ್ಕನಿಗೆ ಹೊಟ್ಟೋದ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಲೈಟರನ್ನು ತೆಗೆದುಕೊಂಡು ಅದರ ಸಹಾಯದಿಂದ ಸಿಗರೇಟ್ ಹಚ್ಕೊಂಡು ಆಲೋಚನೆಯಲ್ಲೇ ಬಿದ್ದ ಶೌರ್ಯ. ನಿಜಕ್ಕೂ ಆ ಯಶವಂತ್ ಅವನಿಗೆ ಈ ತ್ರಿಷಾ ಹೇಗೆ ಗೊತ್ತು? ಅವನು ಯಾಕೆ ಮದುವೆ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ? ಅದು ಈ ಶೌರ್ಯ ದೇವ್ ಇರೋವರೆಗೂ ನಡೆಯಲ್ಲ ಅಂತ ಆಲೋಚಿಸ್ತಿರೋ ಟೈಮ್ನಲ್ಲೇ ಕಾಲ್ ಬಂತು ಸೂರ್ಯನಿಂದ ಶೌರ್ಯನಿಗೆ. ಆ ಟೈಮ್ನಲ್ಲಿ ಈ ಸೂರ್ಯ ಈ ಟೈಮ್ನಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾನೆ ಅಂತಂದ್ಕೊಂಡು ಫೋನನ್ನು ಲಿಫ್ಟ್ ಮಾಡಿ, ಹಲೋ ಹೇಳಿ ಸೂರ್ಯ ಅಂತ ಅಂದ ಶೌರ್ಯ ಈ ಕಡೆಯಿಂದ. ಶೌರ್ಯ, ನಿನ್ನ ಜೊತೆ ಮಾತಾಡಬೇಕು, ಮೇಲ್ಛಾವಣಿ ಮೇಲ್ಗಡೆ ಟೆರೆಸ್ ಮೇಲೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟ ಸೂರ್ಯ. ಹಾಂ ಸರಿ ಅಂತ ಹೇಳಿ ಶೌರ್ಯ ಬಾಲ್ಕನಿಯಿಂದ ಒಳಗಡೆ ಬಂದು ಕಾಲ್ ಕಟ್ ಮಾಡಿ ಅಲ್ಲಿ ಚಳಿಗೆ ಲೈಟಾಗಿ ನಡಕ್ತಾ ಹಾಗೆ ಮುದ್ರಕೊಂಡು ಮಲಗಿದಂಥ ತ್ರಿಷಾಳನ್ನು ನೋಡ್ದ. ಅವಳು ಆ ರೀತಿ ಒದ್ದಾಡೋದನ್ನು ನೋಡಿ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ
ಬೆಡ್ಶೀಟನ್ನು ಹೊದಿಸಿ ಅಲ್ಲಿಂದ ಮೇಲ್ಗಡೆ ಮೇಲ್ಛಾವಣಿಗೆ ಹೋದ ಸೂರ್ಯನ ಜೊತೆ ಮಾತಾಡೋದಕ್ಕೆ. ಪಾಪ ಇವೇನು ತಿಳಿಯದಂಥ ತ್ರಿಷಾ ಅವಳು ಮಾತ್ರ ಹಾಯಾಗಿ ಮಲಗಿದ್ದಾಳೆ. ಇನ್ನು ಮೇಲ್ಗಡೆ ಹೋದಂಥ ಶೌರ್ಯನಿಗಾಗಿ ವೆಯ್ಟ್ ಮಾಡ್ತಿದ್ದಾನೆ. ಅದನ್ನು ನೋಡಿ ಅವನ ಬಳಿ ಹೋಗ್ತಾ, ಸೂರ್ಯ ಏನು ಈ ಟೈಮ್ನಲ್ಲಿ ಅಂತ ಕೇಳಿದ ಶೌರ್ಯ. ಬರುತ್ತಲೇ ಡಾರ್ಕ್ ಕಿಂಗ್ಡಮ್ನಿಂದ ಕಾಲ್ ಬಂದಿದೆ ಅಂದ ಸೀರಿಯಸ್ ಆಗಿ. ವಾಟ್ಸ್ ದ ಥಿಂಗ್, ವಿಷಯ ಏನು ಅಂತ ಕೇಳಿದ ಶೌರ್ಯ ತುಂಬಾ ಸೀರಿಯಸ್ ಆಗಿ. ಇಬ್ರಾಹಿಂ ಇರಾನ್ನಲ್ಲಿ ಬಲವಂತವಾಗಿ ಹುಡುಗಿಯರನ್ನು ಸೆಕ್ಸ್ ಸ್ಲೇವ್ಸ್ ಮಾಡ್ತಿದ್ದಾನೆ. ಆಲ್ರೆಡಿ ನಮ್ಮವರು ಅವನಿಗೆ ವಾರ್ನಿಂಗ್ ಕೊಟ್ಟು ನೋಡಿದ್ದಾರೆ. ಆದರೆ ಅವನಾದರೂ ಅವ್ರು ಯಾರ ಮಾತನ್ನು ಕೇಳ್ತಾ ಇಲ್ಲ. ಇವತ್ತು ಕೂಡ 20 ಜನ ಹುಡುಗಿಯರನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ. ಅವ್ರಿಗೆ ಅಡ್ಡ ಬಂದಂಥ ಸಲೀಮ್ನನ್ನು ಕೂಡ ಕೊಂದು ಹಾಕ್ಬಿಟ್ಟಿದ್ದಾನೆ ಸೂರ್ಯ ಅಂತ ಹೇಳ್ದ ಶೌರ್ಯನಿಗೆ. ಅದನ್ನೆಲ್ಲ ಕೇಳಿದಂಥ ಶೌರ್ಯನ ಕಣ್ಣುಗಳು ತುಂಬ ಕೋಪದಿಂದ ಕೆಂಪಗಾಗ್ಬಿಟ್ವು. ಇಮ್ಮಿಡಿಯೇಟಾಗಿ ಚಾಪರ್ ಅರೇಂಜ್ ಮಾಡು ಅಂದ ಸೂರ್ಯನನ್ನು ನೋಡ್ತಾ. ಆದರೆ ಸೂರ್ಯ, ನಾನು ಹೋಗ್ತೀನಿ, ನಿನಗೆ ಇನ್ಫಾರ್ಮೇಷನ್ ಕೊಡೋಕೆ ಮಾತ್ರ ನಿನ್ನನ್ನು ಕರೆದೆ, ಅದು ಕೂಡ ನೀನು ಬಾಲ್ಕನಿಯಲ್ಲಿ ಇರೋದನ್ನು ನೋಡಿ ಅಂತ ಅಂದ ಸೂರ್ಯ. ಜಸ್ಟ್ ಶಟ್ ಅಪ್ ಇಡಿಯಟ್, ನನಗೆ 5 ಮಿನಿಟ್ಸ್ನಲ್ಲಿ ಚಾಪರ್ ಇಲ್ಲಿರಬೇಕು, ಮಾರ್ನಿಂಗ್ ಒಳಗಾಗಿ ನಾನು ಮತ್ತೆ ಮನೆಯಲ್ಲಿರ್ತೀನಿ ಅಂತ ಹೇಳಿದ ಸೂರ್ಯನಿಗೆ. ಆದರೆ ತ್ರಿಷಾ, ಅವಳಿಗೇನು ಹೇಳ್ತೀಯಾ ಅಂತ ಕೇಳಿದ ಸೂರ್ಯ ಡೌಟಾಗಿ. ಅವಳಿಗೆ ಹೇಳೋದೇನಿದೆ, ನನ್ನಿಷ್ಟ, ನಾನೇನಾದರೂ ಮಾಡ್ಕೊತೀನಿ, ಅದನ್ನು ಕೇಳೋಕೆ ಅವಳಿಗೆ ಯಾವುದೇ ಹಕ್ಕಿಲ್ಲ ಅಂತ ಶೌರ್ಯ ಹೇಳಿದ ತುಂಬಾ ಗಂಭೀರವಾದ ಧ್ವನಿಯಲ್ಲಿ. ಇನ್ನೇನು ಅನ್ನೋದಕ್ಕೆ ಸಾಧ್ಯ ಆಗದೆ ಸೂರ್ಯ ಚಾಪರ್ಗೆ ಕಾಲ್ ಮಾಡಿ ರೆಡಿ ಮಾಡೋದಕ್ಕೆ ಹೇಳ್ದ. ನಾನು ಕೂಡ ನಿನ್ನ ಜೊತೆ ಬರ್ತಿದ್ದೀನಿ ಶೌರ್ಯ. ಸೂರ್ಯ ಕೆಳಗೆ ಹೋಗ್ತಾ, ಇದು ಫಿಕ್ಸ್ ಅಂತ ಅಂದ ಶೌರ್ಯನಿಗೆ. ಇಲ್ಲ, ನಾನು ಒಪ್ಪಲ್ಲ ಸೂರ್ಯ ಅಂತಂದ ಶೌರ್ಯ ಅವನ ಮಾತಿಗೆ. ನನಗೆ ಗೊತ್ತೇ ಇಲ್ಲ, ಆದರೆ ನಾನು ಕೂಡ ನಿನ್ನ ಜೊತೆ ಬರ್ತಿದ್ದೀನಿ ಅಷ್ಟೇ. ಅವನು ಸಲೀಮ್ನನ್ನು ಕೊಂದಿದ್ದಾನೆ ಅಂದ್ರೇ ನನಗೆ ಅರ್ಥ ಆಗ್ತಿದೆ ಅವನೆಷ್ಟು ಡೇಂಜರ್ ಅಂತ. ಸೊ ನಿನ್ನನ್ನು ಒಬ್ಬನೇ ನಾನು ಹೋಗೋಕೆ ಬಿಡಲ್ಲ ಅಂತಂದ ಸೂರ್ಯ ಕೂಡ ತುಂಬ ಗಂಭೀರವಾಗಿ. ಒಂದು ಸಣ್ಣ ಸೈಡ್ ಸ್ಮೈಲ್ ಕೊಟ್ಟು, ಸರಿ ಹಾಯಾಗಿ ಮಲ್ಕೊಳ್ಳೋ ಅಂದರೆ ಕೇಳಲ್ಲ ಅಲ್ವಾ, ಆದರೆ ನಾನಲ್ಲಿ ಏನು ಮಾಡಿದ್ರು ಕೂಡ ನೀನು ಅಡ್ಡಿ ಬರಬಾರ್ದು ಅಂದ ತುಂಬ ಕುತಂತ್ರದ ನಗು ನಗ್ತಾ. ಓಕೆ ಅಂತ ಹೇಳಿ ಕೆಳಗೆ ಹೋದ. ಶೌರ್ಯ ಮಾತ್ರ ಯಾರಿಗೋ ಕಾಲ್ ಮಾಡ್ದ ಈ ಕಡೆಯಿಂದ. ಒಂದು 5 ಮಿನಿಟ್ಸ್ ಮಾತಾಡಿದ ಮೇಲೆ ಅವರು ಓಕೆ ಸರ್ ಅಂತ ಹೇಳಿದ್ರಿಂದ ಶೌರ್ಯನ ಮುಖದ ಮೇಲೆ ಒಂದು ಕುತಂತ್ರದ ನಗು ಮೂಡ್ತು. ಕೆಳಗಡೆ ತನ್ನ ರೂಮಿಗೆ ಹೋದಂಥ ಶೌರ್ಯ ರಿವಾಲ್ವರ್ಗಾಗಿ ಅಲ್ಲಿಗೆ ಹೋಗಿ ನೋಡುವಷ್ಟರಲ್ಲೇ ಹಿಂದೆ ಶೌರ್ಯಗೆ ಎಷ್ಟು ನೀಟಾಗಿ ಮಲಗಿಸಿ ಹೋಗಿದ್ನೋ ಇವಾಗ ಅಷ್ಟೇ ಗೊಂದಲವಾಗಿ ದುಪ್ಪಟ್ಟ ಎಲ್ಲ ಪಕ್ಕಕ್ಕೆ ಹೋಗಿ ಸೀರೆ ಮೊಣಕಾಲಿನ ಮೇಲೆ ಸಿಕ್ಕಾಕೊಂಡು ಸೊಂಟದ ಭಾಗ ಪೂರ್ತಿಯಾಗಿ ಕಾಣಿಸ್ತಾ ಇದ್ದರೆ, ಯಪ್ಪ ಎಷ್ಟು ಜನ ಹುಡುಗಿಯರು ನೋಡಿದ್ದೀನಿ, ಯಾವತ್ತೂ ಬರದೇ ಇರೋ ಫೀಲಿಂಗ್ ಇವಳನ್ನ ನೋಡ್ತಿದ್ರೆ ಯಾಕಪ್ಪ ಬರ್ತಿದ್ದೆ ನನಗೆ. ಏನು ಮಾಯೆ ಮಾಡ್ತಿದ್ದೀಯ ನನ್ನನ್ನು, ಒಂದೇ ದಿನದಲ್ಲಿ ಇಷ್ಟು ಮಾಯೆ, ಕಷ್ಟ ಆಗ್ತಿದೆಯಪ್ಪ ನಿನ್ನನ್ನು ಹೀಗೆ ನೋಡ್ತಾ ಬ್ರಹ್ಮಚರ್ಯ ಪಾಲಿಸೋದು ಅಂತ ಮೆಲ್ಲಗೆ ತ್ರಿಷಾಳ ಹತ್ರ ಹೋಗಿ ಜಾರು ಹೋಗಿದಂಥ ಅವಳ ಸೀರೆಯನ್ನು ಸರಿ ಮಾಡಿ ಮತ್ತೆ ಬೆಡ್ಶೀಟ್ ನೀಟಾಗಿ ಒರೆಸಿ ಅವಳ ತುಟಿ ಮೇಲೆ ಅಂಟದ ಹಾಗೆ ಒಂದು ಸಣ್ಣ ಮುತ್ತು ಕೊಟ್ಟು ಅಲ್ಲಿಂದ ಹೊರ್ಟು ಹೋದ ಶೌರ್ಯ. ರೂಮ್ನಲ್ಲಿದ್ದಾಗ ಎಷ್ಟು ಪ್ರಶಾಂತವಾಗಿದ್ನೋ ಹೊರಗೆ ಬಂದ ತಕ್ಷಣ ಅಷ್ಟೇ ಕೋಪವಾಗಿ ಬದಲಾಗಿ ಹೋದ ಶೌರ್ಯ. ಅಷ್ಟರಲ್ಲೇ ಸೂರ್ಯ ಕೂಡ ಹೊರಗೆ ಬರ್ತಾ, ಚಾಪರ್ ರೆಡಿಯಾಗಿದೆ ಅಂದ ಸೂರ್ಯ ಸೀರಿಯಸ್ ಆಗಿ. ಓಕೆ ನಡಿ ಅಂತ ಹೇಳಿ ಅಲ್ಲಿಂದ ಇಬ್ಬರು ಚಾಪರ್ ಹತ್ತಿ ಇರಾನ್ಗೆ ಹೊರಟರು.
ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.